ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ವೀಕ್ ಆಫ್, ನಾನು ರಜೆ ತೊಗೊಂಡಿದ್ದೇನೆ. ನನ್ನ ಮಾವ ಬರ್ತಿದ್ದಾರೆ, ಮಾವ ಮತ್ತು ಅತ್ತೆ ಮಕ್ಕಳು ಎಲ್ಲ ಬರ್ತಿದ್ದಾರೆ. ಸೊ ಬೆಳಿಗ್ಗೆ ಎದ್ದೆದ್ದು ಕುಕಿಂಗಿಗೆ ರೆಡಿ ಮಾಡಿದ್ದೀವಿ. ಈಗ ಒಂದು ಗಂಟೆ ಹೊತ್ತಿಗೆ ಬರ್ಬೋದು ಅವರು. ಹಾಗೆ ಈಗ ಎದ್ದು ಅಮ್ಮ ಎಲ್ಲ ಚಿಕನ್ ಸುಕ್ಕ ಎಲ್ಲ ಮಾಡ್ತಿದ್ದಾರೆ, ವೀಡಿಯೋ ಹಾಕ್ತೀನಿ ನಾನೀಗ. ಸೊ ಇಲ್ಲಿ ಚಿಕನ್ ಸುಕ್ಕ ಆಗ್ತಾ ಉಂಟು. ಇಲ್ಲಿ ಕೋಳಿ ಸಾರು ಆಗ್ತಾ ಉಂಟು, ಸಾರು ಮಾಡ್ತಾ ಇದ್ದಾರೆ ಅಮ್ಮ. ಚಿಕನ್ ಸುಕ್ಕ, ಕೋಳಿ ಸಾರು, ಮತ್ತೆ ಇಲ್ಲಿ ಇಡ್ಲಿ ರೆಡಿ ಆಗಿದೆ. ಇಲ್ಲಿ ಫಿಶ್ಶಿಗೆ ಮಸಾಲ ಹಾಕಿಟ್ಟಿದ್ದೀನಿ, ನಾನು ಮಾಡಿದ್ದು. ಮತ್ತು ಇಲ್ಲಿ ಕುಕುಂಬರ್ ಸಲಾಡ್ ಎಲ್ಲ ಉಂಟು. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಾ, ಕಬಾಬಿಗೆ ಮಸಾಲ ಹಾಕಿಟ್ಟಿದ್ದೀನಿ. ಮತ್ತು ಇದರಲ್ಲಿ ಮಜ್ಜಿಗೆ ರೆಡಿ ಮಾಡಿದ್ದೀನಿ, ಊಟ ಎಲ್ಲ ಆದ ನಂತರ ಮಜ್ಜಿಗೆ ಕುಡಿಲಿಕ್ಕೆ. ಮತ್ತು ಇಡ್ಲಿ ಮತ್ತು ರೊಟ್ಟಿ, ಅನ್ನ, ಸಾರು ಅಷ್ಟೆ. ಬಂದಾದ ನಂತರ ನಾನು ಬಂದು ಹೋದಾದ ನಂತರ ವೀಡಿಯೋ ಮಾಡ್ತೇನೆ. ಫುಲ್ ಬ್ಯುಸಿ, ಕ್ಲೀನಿಂಗ್ ಎಲ್ಲ ಆಯ್ತು ನಂದು. ಇನ್ನೆಲ್ಲ ಗುಡಿಸಿ ಓಡಿಸಿ ಅಮ್ಮ ರುಚಿ ನೋಡ್ತಿದ್ದಾರೆ, ಉಪ್ಪು ಸರಿ ಉಂಟಂತ ನೋಡ್ತಿದ್ದಾರೆ. ಕ್ಲೀನಿಂಗ್ ಆಗಬೇಕು. ಒಳಗಡೆ ಎಲ್ಲ ಗುಡಿಸಿ ಆಯ್ತು, ಇನ್ನು ಕಿಚನ್ ಗುಡಿಸಿ, ಹೊರಗಡೆ ಬಾಲ್ಕನಿ ಎಲ್ಲ ಗುಡಿಸ್ಬೇಕು. ಸಾಕಾಗಿದೆ ನನಗೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು, ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ನಂಗೆ ತಿನ್ಲಿಕ್ಕೆ ಆಗಲಿಲ್ಲ. ಅದು ರಜೆ ಸ್ವಲ್ಪ ಇವತ್ತು ಏಳುವಾಗನೇ ಸ್ವಲ್ಪ ಲೇಟ್ ಇದ್ದೆ, ನನಗೆ ತಿನ್ಲಿಕ್ಕೆ ಆಗಲಿಲ್ಲ. ಈಗ ಅದೇ ಮಧ್ಯಾಹ್ನದೇ ಊಟ ಮಾಡಬೇಕು, ಮಧ್ಯಾಹ್ನದೇ. ಓಕೆ ಬಾಯ್, ಮತ್ತೆ ಸಿಗ್ತೇನೆ. ಮಾಮ ಓಯ್ ಮಾಮ, ಇದು ನನಗೆ ನಿನ್ನೆದು ವೀಡಿಯೋ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಫುಲ್ ಕುಕಿಂಗಿಗೆ ಸ್ವಲ್ಪ ಹಾಕಿದ್ದೆ ನಾನು, ರೆಸಿಪಿದ ಬಗ್ಗೆ ಹಾಕಲಿಲ್ಲ. ನಿಮಗೆ ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹಾಕ್ತೇನೆ ನಾನು. ಅದು ಫುಲ್ ಟಯರ್ಡ್ ಆಗಿತ್ತು. ಅಲ್ಲಿ ನಂದು ಎಂಥ ಟ್ರೈಪಾಡ್ ಉಂಟಲ್ಲ ವೀಡಿಯೋದು, ಅದು ಇವ್ರ ಹಸ್ಬೆಂಡ್ ಮನೆಯಲ್ಲೇ ಬಾಕಿ ಇತ್ತು. ನಾನು ಯಾವುದ್ರಲ್ಲಿ ಯಾರು ಮೊಬೈಲ್ ಇಟ್ಕೊಳ್ಳೋದು, ನಾನು ಮತ್ತು ಅಮ್ಮ ಇಬ್ಬರೇ ಇದ್ದದ್ದು. ಸೊ ಮೊಬೈಲ್ ಇಟ್ಕೊಳ್ಳಿಕ್ಕೂ ಜನ ಇರಲಿಲ್ಲ ಅಲ್ಲ, ಹಾಗಾಗಿ ನನಗೆ ಮಾಡಲಿಕ್ಕೆ ಸಹ ಆಗಲಿಲ್ಲ. ಕುಕಿಂಗೆಲ್ಲ ಆಗಿ ಅವ್ರು ಬಂದು ಊಟ ಮಾಡೋದೆಲ್ಲ ನನಗೆ ವೀಡಿಯೋ ಹಾಕಬೇಕಂತಿತ್ತು, ಆದರೆ ಆಗಲಿಲ್ಲ ನನಗೆ. ಮತ್ತು ಬೀಚಿಗೆ ಹೋಗಿದ್ವಿ, ಅದು ನಾನು ವೀಡಿಯೋ ಹಾಕಿದ್ದೀನಿ. ಸೊ ಫುಲ್ ಟಯರ್ಡ್ ಆಗಿದ್ದೆ ನಾನು. ನನಗೆ ನೈಟ್ ಸಾಕಾಯ್ತು, ನನಗೆ ಸ್ವಲ್ಪ ಹೊರಗಡೆ ಸಹ ಹೋಗ್ಲಿಕ್ಕಿತ್ತು. ಹೋಗಿ ಬಂದು ಬಿತ್ಕೊಂಡದ್ದು ನಾನು. ಫುಲ್ ಕೈಕಾಲೆಲ್ಲ ನೋವು ನನಗೆ ಜಾಸ್ತಿ ನಿಂತ್ಕೊಂಡ್ರೆ ಹಾಗೆ. ಸೊ ಮೊನ್ನೆ ನಾನು ರಜೆ ಮಾಡಿ ನಿದ್ದೆ ಮಾಡಬೇಕಂತ ಅಂದ್ಕೊಂಡದ್ದು. ಈ ನಿದ್ದೆ ಅಂದು ಬಿಟ್ಟುಂಟದ, ಮತ್ತೆಲ್ಲ ಕೆಲಸ ಮಾಡಿದ್ದೇನೆ ನಾನು. ನಿದ್ದೆನೇ ಇರಲಿಲ್ಲ ನನಗೆ. ನಾನು ಮಲಗುವಾಗಷ್ಟು 12-1 ಗಂಟೆ ಆಗಿತ್ತು. 12 ಗಂಟೆನೋ 1 ಗಂಟೆನೇನೋ ಆಗಿತ್ತು. ಎಲ್ಲ ಆಗಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಮಲಗುವಾಗ 12-1 ಗಂಟೆ ಆಗಿತ್ತು. ಮಾವನವರು ನಾವು ಬೀಚಿಗೆಲ್ಲ ಹೋಗಿ 8:30ಗೆ ಹೊರಡಿದ್ರು ಅವರು. ಅವರಲ್ಲಿ ರೀಚ್ ಆಗುವಾಗ 10 o'clock ಏನೋ ಆಗಿತ್ತು. ಸೊ ಬಸ್ ಅವರಿಗಿದ್ದದ್ದು 8:30ಗೆ ಇಲ್ಲಿಂದ ಹೋದರು. ನನಗೂ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ನಾನು ಮತ್ತು ನನ್ನ ಫ್ರೆಂಡ್ ಹೊರಗಡೆ ಸ್ವಲ್ಪ ಹೋಗಿದ್ವಿ ಅವರನ್ನು ಬಿಟ್ಟು. ಸೊ ಫುಲ್ ಟಯರ್ಡ್ ಆಗಿತ್ತು ನನಗೆ. ಈಗ ಇನ್ನೊಂದು ರಜೆ ಬೇಕಂತ ಆಗ್ತದೆ, ಆದರೆ ಎಂತ ಮಾಡೋದು. ಇನ್ನು ನೆಕ್ಸ್ಟ್ ಇಯರ್ ರಜೆ ನನಗೆ, ಈ ಇಯರ್ ಇದು ಮುಗೀತು ರಜೆ. ಹಾಗೆ ನನಗೆ ಇವತ್ತು ಸ್ವಲ್ಪ ಬೋರ್ ಆಗ್ತಾ ಉಂಟು, ಯಾಕಂತ ಗೊತ್ತಿಲ್ಲ. ಬೆಳಿಗ್ಗೆ ನನಗೆ ನಿದ್ದೆ ಸಹ ಆಗಿಲ್ಲ ಸರಿ. ನಿನ್ನೆ ಕೂಡ ಬೇಗ ಮಲಗಿದ್ದೆ, ಆದರೂ ನಿದ್ದೆ ಆಗಿಲ್ಲ ನನಗೆ. ಸೊ ನಿಮ್ಮದೆಲ್ಲ ಏನಿದೆ ಪ್ಲ್ಯಾನ್ ನ್ಯೂ ಇಯರಿಗೆ? ಮನೆಯಲ್ಲೇ ನಿದ್ದೆ ಮಾಡ್ತಾ ಅಥವಾ ಹೊರಗಡೆ ಹೋಗ್ತಿದ್ದೀರಾ ಹೇಳಿ ನನಗೆ ಕಮೆಂಟ್ಸ್ ಮಾಡಿ. ನಾವಂತೂ ಇಲ್ಲಿ ಡ್ಯೂಟಿ ಆಗ್ತದೆ. ಈಗ ಯಾವತ್ತು ಸಂಡೇ ಬರ್ತದಲ್ವ, 31st ಸಂಡೇ ಇಲ್ಲಿ ಫುಲ್ ಬ್ಯುಸಿ ಇರ್ತದೆ. ಸೊ ಸಂಡೇ ಆಗಿ
12 ಗಂಟೆ ನಿದ್ದೆ ಮಾಡ್ತಿದ್ದೆ. 12 ಗಂಟೆ ನಿದ್ದೆ ಮಾಡಲ್ಲ, ಒಂದೆರಡು ಗಂಟೆ ಆಗ್ತದೆ ಮಲಗುವಾಗ. ಹಾಗೆ ಎಲ್ಲರೂ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾರೆ ಹೊರಗಡೆ. ನಮಗೆ ಇಲ್ಲಿ ಆಗ್ತದೆ ಟೈಮ್ ಹೊರಗಡೆ ಹೋಗಲಿಕ್ಕೆ ಸಾಕು. ಹೋದ ವರ್ಷ ಸಹ ನಾವು ಲಾಸ್ಟ್ ಮೂಮೆಂಟಿಗೆ ಪ್ಲ್ಯಾನ್ ಮಾಡಿದ್ದು, ಎಲ್ಲಿಗಾದ್ರೂ ಹೋಗುವ, ನಿಸರ್ಗ ಅಲ್ಲಿ ಒಂದು ರೆಸಾರ್ಟ್ ಉಂಟು ಅಲ್ಲಿಗೆ ಹೋಗುವ ಎಲ್ಲ ಪ್ಲ್ಯಾನ್ ಮಾಡಿದ್ದು. ಅದು ನಾವು ಪ್ಲ್ಯಾನ್ ಹಾಕುವಾಗ ಲೇಟ್ ಆಗಿತ್ತು ಆಯಿತಾ, ಅಲ್ಲಿ ಆಲ್ರೆಡಿ ಬುಕ್ ಆಗಿತ್ತು. ಮತ್ತೆ ಸಹ ಇರಲಿ ನಾವು ಇಲ್ಲೇ ಮನೆ ನನ್ನ ರೂಮಿಗೆ ಬಂದಿದ್ರು ಎಲ್ಲ ಅಲ್ಲೇ ಇದ್ದದ್ದು. ಸತ್ಯ, ಲಾಸ್ಟ್ ಮೂಮೆಂಟಿಗೆ ಪ್ಲ್ಯಾನ್ ಹಾಕೋದು, ಅಲ್ಲೆಲ್ಲ ಬುಕ್ ಆಗಿರುತ್ತೆ. ಮತ್ತೆ ಎಂತ ಮಾಡೋದು, ನಾವು ಸುಮ್ಮನೆ ಮನೆಯಲ್ಲೇ ನಿದ್ದೆ ಮಾಡಿದ್ದು. ಇದು ಯಾರಿಗೆಲ್ಲ ಇಷ್ಟ, ಇದೇನು ಗೊತ್ತಾ, ಬುಗ್ರಿಕಾಯಿ ಬರುತ್ತೆ. ಇದು ಸಣ್ಣದಿರುವಾಗ ನಾವು ಜಾಸ್ತಿ ತಿಂತಾ ಇದ್ವಿ, ಇದು ಬುಗ್ರಿಕಾಯಿ.